ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಮೈ ಫಸ್ಟ್ ವ್ಲಾಗ್. ಸೊ ಇವತ್ತು ನಾವು ಹೋಗ್ತಾ ಇರೋದು ಅವರೇಬೇಳ ಮೇಲಾಗೆ. ಸೊ ನಾನು ಮಹಾಲಕ್ಷ್ಮಿ ಲೇಔಟ್ ಮೆಟ್ರೋ ಸ್ಟೇಷನಿಂದ ನ್ಯಾಷನಲ್ ಕಾಲೇಜ್ವರೆಗೂ ಟಿಕೆಟ್ ತೊಗೊಂಡೆ. ಇದು 40 ರುಪೀಸ್ ಆಯಿತು ನನಗೆ. ಸೊ ಇದು ನಡೀತಾ ಇರೋದು ಬಸವನಗುಡಿ ನ್ಯಾಷನಲ್ ಕಾಲೇಜ್ ಗ್ರೌಂಡಲ್ಲಿ. ಮಾರ್ನಿಂಗ್ 10 AM ಇಂದ ಈವ್ನಿಂಗ್ 10 AM ವರೆಗೂ ಓಪನ್ ಇರುತ್ತೆ. ಹಾಗೂ ಇವತ್ತೇ ಲಾಸ್ಟ್ ಇದ್ದು, ಸೊ ಪ್ಲೀಸ್ ವಿಸಿಟ್ ಮಾಡಿ. ಸೊ ನಾನು ನ್ಯಾಷನಲ್ ಕಾಲೇಜ್ ಗ್ರೌಂಡ್ ಸೈಡ್ ಇಳಿದೆ. ಇಲ್ಲಿಂದ ಎಕ್ಸಿಟ್ ಆಗಿದ ತಕ್ಷಣ ಮೆಟ್ರೋ ಸ್ಟೇಷನಿಂದ ನಿಮಗೆ 300 ಮೀಟರ್ಸ್ ವಾಕ್ ಇದೆ. ಸೊ ನೀವು ವಾಕ್ ಮಾಡ್ತಾ ಹೋದರೆ ನಿಮಗೆ ನ್ಯಾಷನಲ್ ಕಾಲೇಜ್ ಗ್ರೌಂಡ್ ಸಿಗುತ್ತೆ. ನ್ಯಾಷನಲ್ ಗ್ರೌಂಡ್ ಬಿಹೈಂಡ್ ಇರೋದಿದು. ಸೊ ನಿಮಗೆ ಅವರೇಬೇಳ ಮೇಲೆ ಎಂಟ್ರೆನ್ಸ್ ಕಾಣಿಸ್ತು ಅನಿಸುತ್ತೆ. ಸೊ ಇಲ್ಲಿ ಎಂಟ್ರಿ ಆಗಿದ ತಕ್ಷಣ ನಾನು ನೋಡಿದ್ದು ಫಸ್ಟ್ ತುಂಬ ಜನ ಇದ್ದರು ಹಾಗೂ ತುಂಬ ಕ್ರೌಡೆಡ್ ಇತ್ತು. ಫಸ್ಟ್ ಸಿಕ್ಕಿದೆ ನನಗೆ ಬಂಗಾರಪೇಟೆ ಚಾಟ್ಸ್. ಸೊ ಪಾನಿಪುರಿ ಮಸ್ಟ್ ಟ್ರೈ ಇತ್ತು. ಸೊ ಇದು ನನಗೆ 60 ರುಪೀಸ್ ಬೀಳ್ತು. ನಾನು ತೊಗೊಂಡು ಟೇಸ್ಟ್ ಮಾಡಿದೆ. ಟೇಸ್ಟ್ ಅಂತೂ ತುಂಬ ವರ್ತ್ ಇಟ್ ಅನಿಸ್ತು. 10 ಔಟ್ ಆಫ್ 10 ಇದು ಮಸ್ಟ್ ಟ್ರೈ. ಸೊ ಅದು ಆಗಿದ ತಕ್ಷಣ ನಾನು ಹೋಗಿದ್ದು ಸ್ವೀಟ್ ಕೌಂಟರ್ಗೆ. ಸೊ ನಾನು ಸ್ವೀಟ್ ಕೌಂಟರಲ್ಲಿ ಫಸ್ಟ್ ತೊಗೊಂಡಿದ್ದೆ ಜಿಲೇಬಿ. ಸೊ ಇಟ್ ವಾಸ್ ಆಲ್ಸೋ 60 ರುಪೀಸ್. ತುಂಬ ಚೆನ್ನಾಗಿತ್ತು ಇದು ಕೂಡ. ಹಾಗೂ ನಾನು ಪಾರ್ಸಲ್ ಕೂಡ ತೊಗೊಂಡೆ ಇದನ್ನ. ಸೊ ಇದು ನಾನು 10 ಔಟ್ ಆಫ್ 9 ರೇಟ್ ಮಾಡ್ತೀನಿ. ಸೊ ಅದರ ಸೈಡಲ್ಲೇ ತುಂಬ ವೆರೈಟಿ ಆಫ್ ಸ್ವೀಟ್ಸ್ ಇತ್ತು. ಸೈಡಲ್ಲಿ ಇನ್ನೊಂದು ಕೌಂಟರ್ ಇತ್ತು, ಅದು ಮಿಕ್ಸರ್ ಕೌಂಟರ್. ನಾನು ಮಿಕ್ಸರ್ ತೊಗೊಳ್ಳೋಣ ಅಂತ ಹೋಗಿ ನೋಡಿದ್ರೆ ತುಂಬ ವೆರೈಟೀಸ್ ಮಿಕ್ಸರ್ ಇತ್ತು, ಎಲ್ಲ ಅವರೇಬೇಳೆಯಲ್ಲೇ ಮಾಡಿದ್ದಿದ್ದು. ಸೊ ಕ್ರೌಡ್ ಕೂಡ ತುಂಬ ಇತ್ತು. ಈ ಅಂಕಲ್ ಅಂತೂ ನನಗೆ ತುಂಬ ಅಲ್ಲಿರೋದೆಲ್ಲ ಟೇಸ್ಟ್ ಮಾಡಿಸ್ಬಿಟ್ಟಿದ್ದಾರೆ ಫ್ರೀಯಾಗಿ. ಅದಾದಮೇಲೆ ನಾನು ಕೇಕ್ ತಿನ್ಬೇಕನ್ನಿಸ್ತು. ನೋಡಿದ್ರೆ ಇಲ್ಲಿ ಬ್ರೌನಿ ಎಲ್ಲ ಇತ್ತು. ನೋಡಿದ್ರೆ ಅದು ಕೂಡ ಅವರೇಬೇಳೆಯಲ್ಲೇ ಮಾಡಿರೋದು. ಸೊ ನಾನು ಅಲ್ಲಿ ಒಂದು ಅವರೇಬೇಳೆ ಕುನಾಫಾ ಇತ್ತು, ಅದು ಟ್ರೈ ಮಾಡಿದೆ. ಹೇಗಿರುತ್ತೆ ಅಂತ ಗೊತ್ತಿಲ್ಲ. ಇದು ನನಗೆ 110 ರುಪೀಸ್ ಬಿತ್ತು. ಬಟ್ ಇಟ್ ವಾಸ್ ಟೂ ವರ್ತ್ ಇಟ್. 10 ಔಟ್ ಆಫ್ 10 ಮಸ್ಟ್ ಟ್ರೈ ಇದು. ನಾನು ಇದು ಕೂಡ ಮಾಡ್ಬೋದಾ ಅಂತ ಶಾಕಲ್ಲಿದ್ದೆ. ಅದಾದಮೇಲೆ ನಾನು ಹೋಗಿದ್ದು ಅಕ್ಕಿ ರೊಟ್ಟಿ ತಿನ್ನೋಕ್ಕೆ. ಸೊ ಇದು ನನಗೆ 80 ರುಪೀಸ್ ಬಿತ್ತು. ಬಟ್ ಇಟ್ ವಾಸ್ ಟೇಸ್ಟ್ ವರ್ತ್ ಇಟ್. ಆ ಸಾರು ಜೊತೆ ತುಂಬ ಚೆನ್ನಾಗಿತ್ತು. 10 ಔಟ್ ಆಫ್ 10. ಬರೀ ಇಲ್ಲಿ ಅವರೇಬೇಳೆ ಫುಡ್ ಐಟಮ್ಸ್ ಎಲ್ಲ ಅವರೇಬೇಳೆ ಕೂಡ ಮಾಡ್ತಾಯಿದ್ರು. ಜನ ಕೂಡ ತುಂಬ ತೊಗೊಳ್ತಾಯಿದ್ರು. ಅದಾದಮೇಲೆ ಬರೀ ಫುಡ್ ಕೌಂಟರ್ಸ್ ಇರಲಿಲ್ಲ, ತುಂಬ ಥರ ಬೇರೆ ಬೇರೆ ಸ್ಟಾಲ್ಸ್ ಎಲ್ಲ ಹಾಕಿದ್ರು ಇಲ್ಲಿ. ನನಗೆ ಇದು ಒಂದು ತುಂಬ ಇಷ್ಟ ಆಯಿತು. ಸ್ಟೋನ್ಸಿಂದ ಬ್ರೇಸ್ಲೆಟ್ಸ್, ಗಿಡ ಎಲ್ಲ ಮಾಡಿದ್ರು ಇಲ್ಲಿ. ಅದು ಪಕ್ಕದಲ್ಲೇ ಇದ್ದಿದ್ದು ಇದು ಕಸ್ಟಮೈಸ್ ಮಾಡೋ ಫ್ರಿಜ್ ಮ್ಯಾಗ್ನೆಟ್ಸ್, ಫೋಟೋ ಫ್ರೇಮ್ಸ್ ಎಲ್ಲ. ಸೊ ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಇಲ್ಲಿದೆ, ಬೇಕಂದರೆ ನೀವು ಕೂಡ ಆರ್ಡರ್ ಮಾಡ್ಬೋದು ಗಿಫ್ಟಿಂಗ್ ಪರ್ಪಸ್ಗೋಸ್ಕರ. ಅದರ ಸೈಡಲ್ಲಿ ಲೈವ್ ಇವೆಂಟ್ಸ್ ಕೂಡ ನಡೀತಾ ಇತ್ತು. ಇಲ್ಲಿ ತುಂಬ ಸೆಲೆಬ್ರಿಟೀಸ್ ಕೂಡ ಬಂದಿದ್ದರು. ರಕ್ಷಿತ್ ಶೆಟ್ಟಿ ಅವ್ರು ಕೂಡ ಬಂದಿದ್ದರು ನಾನು ಹೋಗಿದಾಗ. ಹಾಗೂ ಆ ಸೀರಿಯಲ್ ಆ್ಯಕ್ಟರ್ಸ್ ಬಂಧನ ಅವ್ರು ಕೂಡ ಬಂದಿದ್ದರು. ಅವ್ರಿಗೂ ತುಂಬ ಇಷ್ಟ ಆಯಿತು. ಅವ್ರದ್ದು ತುಂಬ ಸ್ಟಾಲ್ಸ್ ಹಾಕಿದ್ದಾರೆ ಅಂತೆ ಅವ್ರ ಫ್ರೆಂಡ್ಸ್ ಎಲ್ಲ ಇಲ್ಲಿ. ಸೊ ಮಸ್ಟ್ ವಿಸಿಟ್ ಒಂದ್ಸಲಿ ನೀವು ಬ್ಯಾಂಗ್ಳೂರಲ್ಲಿದೆ. ಇದು 26th ಇಯರ್ ಅವ್ರದ್ದು ಸೆಲೆಬ್ರೇಷನ್ ಮಾಡ್ತಾ ಇರೋದು. ಎವ್ರಿ ಟೈಮ್ ನ್ಯಾಷನಲ್ ಕಾಲೇಜ್ ಗ್ರೌಂಡ್ಸಲ್ಲಿ ನಡೆಯುತ್ತಿದ್ದು. ಸೊ ಇಲ್ಲೊಂದು ಫ್ಲವರ್ ಬೊಕ್ಕೆ ಸ್ಟಾಲ್ ಇತ್ತು. ಇದು ಆರ್ಟಿಫಿಷಿಯಲ್ ಫ್ಲವರ್ಸ್ ಹಾಗೂ ಚಾಕ್ಲೇಟ್ಸಿಂದ ಕೂಡ ನಮಗೆ ಕಸ್ಟಮೈಸ್ ಬೊಕ್ಕೇಸ್ ಮಾಡಿಕೊಡ್ತಾಯಿದ್ರು. ಅದು ಸೈಡಲ್ಲಿ ಲೈವ್ ಪೇಂಟಿಂಗ್ಸ್ ನಡೀತಾ ಇತ್ತು, ಫೇಸ್ ಪೇಂಟಿಂಗ್ಸ್ ಕೂಡ. ಹಾಗೂ ಇದು ಸ್ಕೆಚಿಂಗ್ ಕೂಡ ನಡೀತಾ ಇತ್ತು ಇಲ್ಲಿ. ಒಂದು ಫನ್ನಿ ಪೋರ್ಟ್ರೇಟ್ಗೆ ನಮ್ಮ ಮೆಮೊರಿಗೋಸ್ಕರ ಮಾಡಿಸ್ಕೊಬೋದು. ತುಂಬ ಚೆನ್ನಾಗಿ ಮಾಡ್ತಾಯಿದ್ರು ಅವರು. ಅದ್ರ ಸೈಡಲ್ಲೇ ಇದ್ದಿದ್ದು ಈ ಪಾನ್ ಸ್ಟಾಲ್. ಈ ಪಾನ್ ಸ್ಟಾಲ್ ಅಂತೂ ಮಸ್ಟ್ ರೆಕಮೆಂಡೆಡ್. ಇಲ್ಲಿ ಪಾನ್ ಶಾಟ್ ಅಂತ ಒಂದಿತ್ತು, ಅದು ಕೂಡ ತುಂಬ ಚೆನ್ನಾಗಿತ್ತು. ಅದ್ರ ಸೈಡಲ್ಲಿ ತುಂಬ ಮಕ್ಕಳಿಗೆ ಆಟ ಆಡೋಕ್ಕೆ ಕ್ರಿಯೇಟಿವ್ ಆಗಿ ತುಂಬ ಥಿಂಗ್ಸ್ ಸಿಕ್ಕಿದ್ದಾರೆ. ಸೊ ಮಕ್ಕಳು ಕೂಡ ಎಂಗೇಜ್ ಆಗ್ಬೋದು ಇಲ್ಲಿ. ಅದ್ರ ಸೈಡಲ್ಲಿ ನಾನು ನೋಡಿದ್ದು ಯೂನಿಕ್ ಪಾಟ್ ಮೇಕಿಂಗ್ ಶಾಪ್. ಸೊ ಇಲ್ಲಿ ಮಕ್ಕಳು ಕೂಡ ತುಂಬ ಪಾಟ್ಸ್ ಮಾಡ್ತಾಯಿದ್ರು. ಅವ್ರಿಗೆ ಒಂದು ಫನ್ ಇವೆಂಟ್ ಥರ ಇತ್ತು ಇದು. ಸೊ ಅದು ನೆಕ್ಸ್ಟ್ ಪಕ್ಕನೇ ಒಂದು ಸ್ಟಫ್ ಟಾಯ್ಸ್ದು ಶಾಪ್ ಇತ್ತು. ಬಟ್ ನಾನು ಇದು ಸ್ಟಫ್ ಟಾಯ್ಸ್ ಅಲ್ಲ, ಗೇಮಿಂಗ್ ಶಾಪ್ ಇದ್ದಿದ್ದು. ಸೊ ನಾವು ಆ ಬಲೂನ್ಸ್ನ ಹೊಡೆದಾಕ್ಬೇಕಿತ್ತು. ಈ ಅಂಕಲ್ ಅಂತೂ ತುಂಬ ಫನ್ನಿಯಾಗಿ ನಮಗೆಲ್ಲ ಎಂಟರ್ಟೈನ್ಮೆಂಟ್ ಮಾಡ್ತಾಯಿದ್ರು ಅಲ್ಲಿ. ಒಂದ್ಸಲಿ ಟ್ರೈ ಮಾಡಿ, ನೀವು ಗೆಲ್ಬೋದು. ನಾನಂತೂ ಗೆಲ್ಲಿಲ್ಲ. ಸೊ ಅದ್ರ ಪಕ್ಕ ಇದು ಒಂದು ಪಿಜ್ಜಾ ಕಾರ್ನರ್ ಇತ್ತು. ಸಖತ್ತಾಗಿತ್ತು. ಇಂಡಿಯನ್ ಸ್ಟೈಲ್ ಪಿಜ್ಜಾ ಇತ್ತು, ಇಂಡಿಯನ್ ಫ್ಲೇವರ್ಸ್ ಕೊಟ್ಕೊಂಡಿದ್ರು. ಪನ್ನೀರ್ ಪಿಜ್ಜಾ 100 ರುಪೀಸ್ ಏನೋ, ತುಂಬ ಚೆನ್ನಾಗಿತ್ತು. ಸೊ ಅದರ ನೆಕ್ಸ್ಟಲ್ಲಿ ತುಂಬ ಗೇಮ್ಸ್ ಲೈಕ್ ಆಟ ಆಡೋಕ್ಕೆ ಶಾಪ್ಸ್ ಇತ್ತು. ತುಂಬ ಶಾಪ್ಸ್ ಇದೆ. ಬರೀ ನಾಟ್ ಓನ್ಲಿ ಅಬೌಟ್ ಫುಡ್, ಇಟ್ ಈಸ್ ಅಬೌಟ್ ಕ್ರಾಕರಿ, ಬಟ್ಟೆ ಮತ್ತು ಸ್ಟಫ್ಸ್ ಟಾಯ್ಸ್ ಮತ್ತು ಸ್ನ್ಯಾಕ್ಸ್ ಬಗ್ಗೆ. ಸೊ ಹುಡುಗಿರ್ಗಂತೂ ತುಂಬ ಒಳ್ಳೆ ಪ್ಲೇಸು, ಮಕ್ಳಿಗೂ ಒಳ್ಳೆ ಪ್ಲೇಸು. ಬಟ್ ಹುಡುಗರು ಹೋಗ್ಬೇಕಂದ್ರೆ ಸ್ವಲ್ಪ ಪಾಕೆಟ್ ಗಟ್ಟಿ ಮಾಡ್ಕೊಂಡು ಹೋಗಿ, ಫ್ಯಾಮ್ಲಿ ಜೊತೆ ಡೆಫಿನೆಟ್ಲಿ ಹೋಗಿ ಟ್ರೈ ಮಾಡಿ.
ಅದು ಬಿಟ್ಟು ಇಲ್ಲಿ ಬೇರೆ ಎಲ್ಲ ಐಟಮ್ಸ್ ತುಂಬ ಫುಡ್ ಕೌಂಟರ್ಸ್ ಇದೆ. ಎಕ್ಸಾಂಪಲ್ ಅವರೆಬೇಳೆ ಇಡ್ಲಿ ಇತ್ತು, ಅವರೆಬೇಳೆ ಬೋಂಡಾ ಶಾಪ್ ಇತ್ತು, ಅವರೆಬೇಳೆ ಸ್ಯಾಂಡ್ವಿಚ್ ಕೂಡ ಇತ್ತು. ಈ ಐಟಮ್ಸ್ ಕೂಡ ನಾವು ಸ್ಯಾಂಡ್ವಿಚಸ್ ಎಲ್ಲ ಮಾಡ್ಬೋದಾ ಇದರಲ್ಲಿ ಅವರೆಬೇಳೆಯಲ್ಲಿ ಅಂತ ನನಗಂತೂ ಶಾಕ್ ಆಯಿತು ತುಂಬ ನೋಡಿ. ಜನ ಕೂಡ ತುಂಬ ಹೆವಿಯಾಗಿ ರೆಸ್ಪಾನ್ಸ್ ಕೊಟ್ಟರು. ತಿರ್ಗಾ ನಾನು ಅಲ್ಲಿಂದ ಮೆಟ್ರೋ ಹಿಡಿದೆ. ಸೊ ಮಹಾಲಕ್ಷ್ಮಿ ಲೇಔಟ್. ಸೊ ಟುಡೇ ಎಂಡ್ ಆಫ್ ದ ಡೇ. ಥ್ಯಾಂಕ್ ಯು ಗೈಸ್. ಮೀಟ್ ಯು ಇನ್ ನೆಕ್ಸ್ಟ್ ವಿಡಿಯೋ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಾಹಿಲ್ ಅಹಮದ್. ನಾನು 21 ಇಯರ್ಸ್ ಓಲ್ಡ್. ನಾನು ಬ್ಯಾಂಗ್ಳೂರಲ್ಲಿರೋದು. ಸೊ 2026ನಲ್ಲಿ ವೀಡಿಯೋಸ್ ಮಾಡೋದು ಸ್ಟಾರ್ಟ್ ಮಾಡಿದ್ದೀನಿ. ನನ್ನ ಫಸ್ಟ್ ವಿಡಿಯೋ ಇದು. ನೀವೆಲ್ಲ ನೋಡಿದ್ದೀರಾ. ಹೇಗಿದೆ ಅಂತ ಕಮೆಂಟ್ನಲ್ಲಿ ಹೇಳಿ. ಹಾಗೂ ಇಷ್ಟ ಆಗಿದರೆ ಲೈಕ್ ಮಾಡಿ. ಹಾಗೂ ಇಂಥ ವೀಡಿಯೋಸ್ ಇನ್ನೂ ನೋಡಬೇಕಂದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವೀಡಿಯೋಸ್ ಜೊತೆ ಸಿಗ್ತೀನಿ. ಬಾಯ್, ಟೇಕ್ ಕೇರ್.